ಕರ್ನಾಟಕಕ್ಕೆ ಖಾಲಿ ಚೊಂಬು ಅಂತಾರೆ ಸಿದ್ದರಾಮಯ್ಯನವರು. ಹೌದೇ? ಒಂದು ಥರ ಹೌದೇ, ಖಾಲಿ ಚೊಂಬೆ ಹೆಚ್ಚು ಕಡಿಮೆ ನಮಗೆ. ಇನ್ನು ಭಾರತಕ್ಕೆ ಅದೊಂದು ವಿಚಿತ್ರವಾಗಿದೆ ಇವತ್ತಿನ ಬಜೆಟ್. ನನ್ನ ಸರ್ಕಾರದಲ್ಲಿ ಮೇಲ್ನೋಟಕ್ಕೆ ಮಸಾಲಾ ಫಿಲಮ್ಗಳನ್ನು ನೋಡೋದ್ರಲ್ಲಿ ಆಸಕ್ತಿ ಇರೋರಿಗಾದರೆ ಇದೊಂದು ಬೋರಿಂಗ್, ಸಾಕು ನಿದ್ದೆ ಮಾಡೋ ಬಜೆಟ್ ಇದು. ನನ್ನ ಪ್ರಕಾರ ಬೋರಿಂಗ್ ಅಂದರೆ ಬೋರಿಂಗ್ ಬಜೆಟ್. ಆರ್ಟ್ ಫಿಲಮ್ ನೋಡೋರಿಗಾದರೆ ಬೇರೆ ಕತೆ, ತುಂಬ ಒಳಗಡೆ ಏನೇನೋ ಇದೆಯಪ್ಪ ಅಂತ ಹುಡುಕೋಬೋದು. ಯಾರ್ಯಾರು ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಆ ಪ್ರಕಾರದಲ್ಲಿ ಅದು ಕಾಣುತ್ತೆ ಅವರಿಗೆ ರಾಜಕೀಯವಾಗಿ. ಆರ್ಥಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಈ ಬಜೆಟ್ಟು ವಿಪರೀತ ಬೋರಿಂಗ್, ಬಟ್ ಸ್ಟೆಬಿಲಿಟಿಯನ್ನು ತೋರಿಸ್ತಾ ಇದೆ ಎಲ್ಲಿಗೆ ದನ ಮೀಸಕ ಮತ್ತು ತೆರಿಗೆ ವಿಚಾರದಲ್ಲಿ ಮತ್ತು ಇನ್ಫ್ಲೇಷನ್ ವಿಚಾರದಲ್ಲಿ ಮತ್ತು ದೂರದ ದೃಷ್ಟಿಯ ಕೆಲವು ಯೋಜನೆಗಳ ವಿಚಾರದಲ್ಲಿ ಮತ್ತು ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಏನೋ ಜಮ್ ಜಮ್ ಅಂತ ಮಾಡಿಬಿಟ್ಟು ಕಲರಾಗಿ ಒಂದು ಈ ಫಿಲಮಲ್ಲಿ ಡೈರೆಕ್ಟರ್ಗಳು ಒಂದು ಸಾಂಗು ಒಂದು ಡ್ಯಾನ್ಸು ಇರಬೇಕು ಸರ್, ಸ್ಟ್ಯಾಂಡರ್ಡು ಕಲರ್ ಆಗಿರ್ಬೇಕು ಫಿಲಮ್ ಅಂತಾರಲ್ಲ ಆ ಟೈಪ್. ಒಂದು ಸಾಂಗು ಒಂದು ಡ್ಯಾನ್ಸು ಹಾಕೋ ಪ್ರಯತ್ನ ಕಾಣಿಸಿಲ್ಲ ಇದರಲ್ಲಿ. ಸೀರಿಯಸ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಆರ್ಥಿಕ ದೃಷ್ಟಿಕೋನದಿಂದ ಹೇಳೋದಾದರೆ ಯಂಗ್ ಇಂಡಿಯಾ ಯುವಕರಿಗೆ ಉದ್ಯೋಗ ಸೃಷ್ಟಿ, ಆರೋಗ್ಯ, ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು, ದೇಶದ ರಕ್ಷಣೆಯೊಂದಿಗೆ ಆತ್ಮನಿರ್ಭರ ಭಾರತ, ಅದರಲ್ಲೂ 2047 ವಿಕಸಿತ ಭಾರತಕ್ಕೆ ತಯಾರಿ ಮಾಡಲು ಮಗದೊಂದು ಅಸ್ತ್ರವಾಗಿ ಈ ಬಜೆಟನ್ನು ಬಳಸಿಕೊಂಡಿದ್ದೇವೆ ಎಂಬುದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ.